ಪುಷ್ಪ అంటే ನ್ಯಾಷನಲ್ ಅನ್ಕೊಂತೀರಾ? ಇಂಟರ್ನ್ಯಾಷನಲ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪುಷ್ಪ 2 ಸಿನಿಮಾ 1800 ಕೋಟಿ ಮಾಡಿದೆ ಬಾಕ್ಸ್ ಆಫೀಸ್ನಲ್ಲಿ. ಇನ್ನು ಟಾಕ್ಸಿಕ್ ಸಿನಿಮಾಗಿರೋ ಹೈಪು ಎಕ್ಸ್ಪೆಕ್ಟೇಷನ್ಗೆ ಅದೆಷ್ಟು ಕೋಟಿ ಕಲೆಕ್ಷನ್ ಮಾಡ್ಬೋದು ಅಂತ ನನಗೆ ಒಂದು ಮಾತು ನೆನಪಾಗ್ತದೆ. ಅಲ್ಲು ಅರ್ಜುನ್ ಅವರು ಒಂದು ವೇದಿಕೆಯಲ್ಲಿ ಹೇಳ್ತಾರೆ, ಪುಷ್ಪ 2 ಸಿನಿಮಾ ಬ್ರೇಕ್ ಮಾಡಿದ ರೆಕಾರ್ಡ್ನ ಯಾವುದಾದ್ರೂ ಸಿನಿಮಾಗಳು ಬೇಗ ಬ್ರೇಕ್ ಮಾಡಬೇಕು ಅಂತ. ಇದು ನಿರಂತರವಾಗಿ ನಡೀತಾ ಇದ್ರೆ ಸಿನಿಮಾ ಇಂಡಸ್ಟ್ರಿ ಬೆಳೆಯುತ್ತೆ ಅಂತ. ಅಲ್ಲು ಅರ್ಜುನ್ ಈ ಮಾತನ್ನ ಸುಮ್ಮನೆ ಅಂತೂ ಹೇಳಿಲ್ಲ, ಅವರಿಗೂ ಗೊತ್ತಿತ್ತು ಆ ರೀತಿಯ ಒಂದೆರಡು ಸಿನಿಮಾಗಳಿವೆ ಪುಷ್ಪ ರೆಕಾರ್ಡ್ನ ಬ್ರೇಕ್ ಮಾಡುವಂಥದ್ದು ಅಂತ. ಅದರಲ್ಲೊಂದು ನಮ್ಮ ಪ್ರೀತಿಯ ಕನ್ನಡದ ಟಾಕ್ಸಿಕ್. ಟಾಕ್ಸಿಕ್ ಕಥೆಯೇ ಯುನೀಕ್ ಆಗಿದೆ. ಡ್ರಗ್ ಕಾರ್ಟಲ್ ಸುತ್ತ ಈ ಕತೆ ಇರುತ್ತೆ. ಗೋವಾ ಭಾಗದಲ್ಲಿ ಈ ಸಿನಿಮಾ ಕತೆ ನಡೆಯುತ್ತೆ. ಕತೆ ಸುತ್ತ ಈ ಮಾಫಿಯಾ ಸುತ್ತುತ್ತಾನೇ ಇರುತ್ತೆ. ಈ ಸಿನಿಮಾದಲ್ಲಿ ಕೆಲವು ಸೀಕ್ವೆನ್ಸ್ಗಳನ್ನ ಸೇರಿಸಲಾಗ್ತಾ ಇದೆ. ನೀವು ಈ ರೀತಿಯ ಸೀಕ್ವೆನ್ಸ್ಗಳನ್ನ ಭಾರತೀಯ ಚಿತ್ರರಂಗದಲ್ಲಿ ನೋಡಿರೋಕೆ ಸಾಧ್ಯವೇ ಇಲ್ಲ. ಸೀನ್ಗಳ ವೆರೈಟಿಯಲ್ಲಿ ಬೇಕಾದಷ್ಟು ಎಕ್ಸ್ಪರಿಮೆಂಟ್ಗಳನ್ನ ಮಾಡಲಾಗ್ತಾ ಇದೆ. ಇದು ಯಶ್ ಅವರ ಎಕ್ಸ್ಪೆಕ್ಟೇಷನ್ ಕೂಡ ಇದೇ ಆಗಿದೆ. ಮೊದಲ ಒಂದು ವರ್ಷ ಹಾಲಿವುಡ್ನ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು, ದೊಡ್ಡ ದೊಡ್ಡ ಸೆಟ್ ಡಿಸೈನರ್ಗಳು, ದೊಡ್ಡ ದೊಡ್ಡ ಆರ್ಟ್ ಡಿಸೈನರ್ಗಳು, ದೊಡ್ಡ ದೊಡ್ಡ ಸ್ಟೆಂಟ್ ಮ್ಯಾನ್ಗಳನ್ನ ಮೀಟ್ ಮಾಡಿದ್ರು ಯಶ್. ಅಂದ್ರೆ ಒಂದು ವರ್ಷದ ಮುಂಚೆಯೇ ದೊಡ್ಡ ಪ್ಲಾನ್ ಮಾಡಿದ್ರು ಯಶ್. ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಈ ಸಿನಿಮಾ ಎಷ್ಟು ದೊಡ್ಡ ಲೆವೆಲ್ ಅಲ್ಲಿ ರೆಡಿ ಆಗ್ತಾ ಇದೆ ಅಂತ. ಇದರ ಜೊತೆಗೆ ಇನ್ನೊಂದು ವಿಷಯ ನಿಮಗೆ ಹೇಳಲೇಬೇಕು. ಈ ಸಿನಿಮಾದಲ್ಲಿ ಮತ್ತೊಂದು ಟೀಮ್ ಸೇರ್ಕೊಂಡಿದೆ, ಅದು ಪ್ಯಾಷನೇಟ್ ಟೀಮ್. ಈ ಟೀಮ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ತುಂಬಾ ಜನ ಇದ್ದಾರೆ. 20 ವರ್ಷ ಎಕ್ಸ್ಪೀರಿಯನ್ಸ್, 40 ವರ್ಷ ಎಕ್ಸ್ಪೀರಿಯನ್ಸ್. ಆದ್ರೆ ಅವರು ಚೇರ್ ಮೇಲೆ ಕೂತ್ಕೊಂಡು ಬಿಸಿ ಕಾಯಿಸ್ಕೊಳ್ಳೋರಲ್ಲ, ಫೀಲ್ಡ್ ಅಲ್ಲಿ ನಿಂತ್ಕೊಂಡು ಯುದ್ಧ ಮಾಡೋರು. ಇದರ ಆಕ್ಷನ್ ಡೈರೆಕ್ಟರ್ ಜೆ ಪೆರಿ ಇದಾರಲ್ಲ, ಅವರ ಡೈರೆಕ್ಷನ್ ಅಂದ್ರೆ ಸ್ಟೆಂಟ್ ಡೈರೆಕ್ಷನ್ ಹೇಗಿರುತ್ತೆ ಅಂತ ಟೀಸರ್, ಟ್ರೈಲರ್ ಹಾಗೂ ಸಿನಿಮಾದಲ್ಲಿ ನೀವು ನೋಡ್ತೀರಾ. ಆಗ ನೀವೇ ಹೇಳ್ತೀರಾ, ನಿಜಕ್ಕೂ ಈ ಸಿನಿಮಾದಲ್ಲಿರೋ ಆಕ್ಷನ್ಗಳನ್ನ ನಾವು ಎಲ್ಲೂ ನೋಡೇ ಇಲ್ವಲ್ಲ ಅಂತ. ಆರ್ಟ್ ಡಿಸೈನ್, ಸೆಟ್ ಡಿಸೈನ್ ನೋಡಿದ್ರೇನೆ ಗೊತ್ತಾಗುತ್ತೆ ಇದು ನಾರ್ಮಲ್ ಸಿನಿಮಾ ಅಲ್ಲ, ವರ್ಲ್ಡ್ ಕ್ಲಾಸ್ ಸಿನಿಮಾ ಅಂತ. 20th ಸೆಂಚುರಿ ಸ್ಟುಡಿಯೋ ಈ ಸಿನಿಮಾವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ ಅಂದ್ರೆ ಸುಮ್ಮನೆ ಮಾತೇನ್ರಿ. ಅದಕ್ಕಾಗಿನೇ ಈ ಸಿನಿಮಾನ ಅದೇ ಲೆವೆಲ್ ನಲ್ಲಿ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡೆ ಮಾಡಲಾಗ್ತಾ ಇದೆ. ನಮಗೆ ಸಿನಿಮಾ ಬಗ್ಗೆ ಕೆಲವು ಅಪ್ಡೇಟ್ಸ್ಗಳಿದೆ, ಆದ್ರೆ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಆದ್ರೆ ಒಂದು ವಿಷಯನ ಹೇಳ್ತೀನಿ, ಭಾರತೀಯ ಸಿನಿಮಾ ರಂಗದಲ್ಲಿ ರಿಯಲ್ ಮಾನ್ಸ್ಟರ್ ಬರ್ತಿದ್ದಾನೆ. ಈ ಮಾನ್ಸ್ಟರ್ ಬಾಕ್ಸ್ ಆಫೀಸ್ನ ನಡುಗಿಸ್ತಾನೆ. ಮೊನ್ನೆ ಅಷ್ಟೇ ಟಾಕ್ಸಿಕ್ ಸಿನಿಮಾದ ತುಣುಕು ನೋಡಿದ್ಮೇಲೆ ಎಷ್ಟು ಸಿನಿಮಾಗಳ ಅಪ್ಡೇಟ್ಸು ಲೇಟಾಗಿ ಬರುತ್ತೆ ಅಂತ ಅವರ ಅಭಿಮಾನಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ. ಆದರೆ ಎಷ್ಟು ಸಿನಿಮಾಗಳ ಅಪ್ಡೇಟ್ಸ್ ಬಂದ ಮೇಲೆ ಗೊತ್ತಾಗುತ್ತೆ ಅವ್ರು ಯಾಕಾಗಿ ಈ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಆ ಟೀಸರ್ನೇ ನೋಡಿ, ಆ ಸ್ವ್ಯಾಗ್ ನೋಡಿ, ಒಂದು ವಿಂಟೇಜ್ ಕಾರು, ಬಾಯಲ್ಲಿ ಸಿಗಾರು, ಕಣ್ಣಲ್ಲಿ ಆ ಪೊಗರು, ಜಸ್ಟ್ ವಾವ್. ಕೆಲವು ಆಕ್ಟ್ರೆಸ್ ಇದ್ದಾರೆ ಗುರು ನಮ್ಮಲ್ಲಿ, ಯಶ್, ಪ್ರಭಾಸ್, ಅಲ್ಲು ಅರ್ಜುನ್, ಶಾರುಖ್. ಇವರು ಸುಮ್ಮನೆ ಸಿನಿಮಾ ಮಾಡ್ತಾ ಇಲ್ಲ, ಪಣ ತೊಟ್ಟಿದ್ದಾರೆ ತಮ್ಮ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ. ಇನ್ನೊಂದ್ ಕಡೆ ರಾಜಮೌಳಿ, ಮಹೇಶ್ ಬಾಬು ಸೇರಿದ್ದಾರೆ. ಇವರು ಪಣ ತೊಟ್ಟವರಪ್ಪ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ. ನಿಜವಾಗ್ಲು ಇವರೆಲ್ಲ ಟಿಪಿಕಲ್ ಇಂಡಿಯನ್ ಸಿನಿಮಾ ಮಾಡ್ತಾನೆ ಇಲ್ಲ, ವರ್ಲ್ಡ್ ಕ್ಲಾಸ್ ಸಿನಿಮಾ ಮಾಡ್ತಿದ್ದಾರೆ. ನೋಡ ಟಾಕ್ಸಿಕ್ ಸಿನಿಮಾ ಪುಷ್ಪ ರೆಕಾರ್ಡ್ನ ಬ್ರೇಕ್ ಮಾಡುತ್ತಾ, ಪುಷ್ಪಗೆ ಕುಷ್ಕ ತಿನ್ಸುತ್ತಾ ಅಂತ. ಮುಂದಿನ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗೋವರೆಗೂ ನಾವು ಕಾಯಲೇಬೇಕು. ಸ್ನೇಹಿತರೆ, ಮರ್ತಿದ್ದೆ, ಜೊತೆಯಲ್ಲಿ ಯಶ್ ಈ ಸಿನಿಮಾದಲ್ಲಿ ಯೂಸ್ ಮಾಡಿರೋ ಕಾರ್ ಬಗ್ಗೆ ಹೇಳಬೇಕು. ಆದ್ರೆ ಹೇಳ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.